ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಚಿತ್ರಾನ್ನ ಮಾಡೋವಂಥದ್ದಂತೂ ಇದ್ದೇ ಇರುತ್ತೆ. ಇವತ್ತೊಂದು ವಿಶೇಷವಾಗಿ ಪುದೀನ ರೈಸ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಮನೆಗೆ ಸ್ವಲ್ಪ ತರಕಾರಿ, ಹಣ್ಣು ಮತ್ತು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಬೇಕಾಗಿತ್ತು. ಸಂಜೆ ಹೋಗಿ ಒಂದು ವಾಕ್ ಥರ ಮಾಡಿಕೊಂಡು ತೊಗೊಂಡು ಬಂದೆ. ಇವಾಗ ಅದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಪಪ್ಪಾಯಿ ಮತ್ತು ಸೀಬೆಕಾಯಿ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಅದನ್ನು ಕೂಡ ತೊಗೊಂಡು, ನನಗೆ ಭಾಗ್ಯಲಕ್ಷ್ಮಿ ಪ್ರಾಡಕ್ಟ್ಸ್ ಅಂದರೆ ತುಂಬ ಇಷ್ಟ ರೀ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ, ಮತ್ತು ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಅಕ್ಕಿ ರೊಟ್ಟಿ ಮಾಡಿದಾಗಲೆಲ್ಲ ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟೆ ಉಪಯೋಗಿಸೋವಂಥದ್ದು. ಅವ್ರದ್ದು ಏನೇ ಪ್ರಾಡಕ್ಟ್ ಸಿಕ್ಕಿದ್ರೂ ತೊಗೊಂಡು ಬರ್ತೀನಿ. ಗೋಧಿ ಹಿಟ್ಟೊಂದಂತೂ ಮಾರ್ಕೆಟ್ಗೆ ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ ಅವರು. ಅದೊಂದು ಸಿಕ್ಕಿಲ್ಲ. ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟು ಇವೆಲ್ಲ ಸಿಗುತ್ತೆ, ರವೆ, ಇದೆಲ್ಲ ನಾನು ಅದನ್ನೇ ಉಪಯೋಗಿಸೋವಂಥದ್ದು ಆದಷ್ಟು. ಇನ್ನು ಇವತ್ತಿನ ರೆಸಿಪಿಗೆ ಹೋಗೋದಾದರೆ, ನಾನು ಸಣ್ಣದಾಗಿ ಒಂದಿಡಿ ಪುದೀನ ನೋಡಿ, ಇಷ್ಟನ್ನು ಒಂದು ಬೌಲ್ ಅನ್ನಕ್ಕೆ ಒಂದಿಡಿಯಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಪುದೀನ, ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 4 ಕರಿಬೇವಿನ ಸೊಪ್ಪು, 4 ಎಲೆ ಕರಿಬೇವಿನ ಸೊಪ್ಪು, ಇದಕ್ಕೆ 2 ಸ್ಪೂನ್ ಎಣ್ಣೆ, ಜೀರಿಗೆ ಮತ್ತು ಒಂದು 4 ಚಕ್ಕೆ, 4 ಲವಂಗ, 1 ಪಲಾವ್ ಎಲೆ, ಸಣ್ಣದಾಗಿ ಹೆಚ್ಕೊಂಡಿದ್ದಂಥ ಬೀನ್ಸು, ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದಂಥ 4 ಹಸಿರು ಮೆಣಸಿನ್ಕಾಯಿ, ಇಷ್ಟನ್ನು ಹಾಕಿ ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡೆ. ಇದಕ್ಕೆ ನೀವು ಕ್ಯಾರೆಟು, ಬಟಾಣಿ ಏನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಇಷ್ಟಿತ್ತು ಮನೇಲಿ. ನಾವು ಹೆಣ್ಮಕ್ಳು ಹಂಗೆ ಅಲ್ವಾ, ಮನೇಲಿ ಏನಿರುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದನ್ನ ಕಲ್ತಿರ್ತೀವಿ. ಹೋಗ್ತಾ ಅದು ರೂಢಿಯಾಗಿರುತ್ತೆ. ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಉಳಿದಿದ್ದಂಥ ಅನ್ನಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು, ಮಾಮೂಲಿ ಚಿತ್ರಾನ್ನಕ್ಕೆ ಹೆಂಗೆ ಮಿಕ್ಸ್ ಮಾಡ್ಕೋತೀವೋ ಆ ಥರ ಮಿಕ್ಸ್ ಮಾಡಿಕೊಂಡು ಸಣ್ಣ ಫ್ಲೇಮಲ್ಲಿ ಒಂದು 2-3 ನಿಮಿಷ ಬಿಟ್ಟರೆ ಈ ಥರ ಒಳ್ಳೆ ರೆಸಿಪಿ ರೆಡಿ ಆಗುತ್ತೆ ರೀ.